ಫಸ್ಟ್ಗೆ ನಾನು ಪೆಟಿಕೋಟ್ ಕಟಿಂಗ್ ಮಾಡೋಕೆ ಮುಂಚೆ ಒಂದು ಪೇಪರ್ ಕಟಿಂಗಲ್ಲಿ ತೋರಿಸ್ತೀನಿ. ಫಸ್ಟ್ಗೆ ನೀವು ಇವಾಗ 2 ಮೀಟ್ರ್ ಬಟ್ಟೆ ಅಂದ್ಕೊಳ್ಳಿ. ಇದನ್ನು ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಮತ್ತೆ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಒಟ್ಟು ಇದು 4 ಆಯಿತು. 2 4 ಪೀಸ್ ಆಯಿತು. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದೊಂದರಲ್ಲಿ ಈ ಕಡೆಯಿಂದ ಬರುತ್ತೆ. ಇದು ಹಿಂಗೆ ಉದ್ದ ಇರೋದ್ರಿಂದ ನಾನು ಈ ಕಡೆ ತೆಗೆದು ತೋರಿಸ್ತೀನಿ. ಇದು ಬೆಲ್ಟ್ಗೆ ಅಂತ ಕಟ್ ಮಾಡ್ಕೋಬೇಕು. ಓಕೆನಾ? ಸ್ಕೇಲಲ್ಲಿ ಈ ರೀತಿ ಬೆಲ್ಟ್ಗೆ ಅಂತ ಕಟ್ ಮಾಡ್ಕೋಬೇಕು. ಇದು ಬೆಲ್ಟ್. ಓಕೆನಾ? ಬೆಲ್ಟ್ಗೆ ಅಂತ ಕಟ್ ಮಾಡ್ಕೋಬೇಕು. ಇದನ್ನ ನಿಮಗೆ ನಾನು ಹೇಳ್ದಂಗೆ 45 ಇಂಚ್ ಆದರೆ ನೀವು 2 ಕಾಲು ತಗೋಬೇಕು. 40ರ ಒಳಗಾದರೆ 2 ಮೀಟರ್ ಸಾಕು. 2 ಕಾಲು ಬೇಕಾಗುತ್ತೆ. 45 ಆದರೆ ಉದ್ದ ಬೇಕಲ್ಲ, ಅದಕ್ಕೆ. ಆಮೇಲೆ ಫ್ರಿಲ್ಗಿಲ್ ಕೊಡ್ತೀವಿ ಅಂದರೆ ಫ್ರಿಲ್ಗೋಸ್ಕರ ಎಲ್ಲ ಬೇಕಾಗುತ್ತೆ 2 ಕಾಲು. ಓಕೆನಾ? ಇವಾಗ ಈ ರೀತಿ ತಗೊಂಡು ಇದು ಬಂದ್ಬಿಟ್ಟು ಈ ಕಡೆಯಿಂದ ಈ ಕಡೆಗೆ 6 ಇಂಚ್ ತಗೊಳ್ಳಿ. ಇವಾಗ ನಾನು ಹೇಳ್ದಂಗೆ ಸೊಂಟದ ಅಳತೆ ಏನಿದೆ ಇವಾಗ ನನಗೆ ತಗೊಂಡಿರೋ ಪ್ರಕಾರ 6 ಇಂಚು ತಗೋಬೇಕು. ಓಕೆನಾ? ಸೊಂಟದ ಸುತ್ತಳತೆ ಬಂದ್ಬಿಟ್ಟು 39 ಇದೆ. ಅದಕ್ಕೆ 4 ಇಂಚ್ ಆ್ಯಡ್ ಮಾಡಿದ್ರೆ 43 ಆಗುತ್ತೆ. 43ನ 4 ಭಾಗ ಮಾಡಿ 4 ಭಾಗದಲ್ಲಿ 1 ಭಾಗನ 2 ಭಾಗ ಮಾಡ್ಕೋಬೇಕು. 5.5 ಬಂತು. ಅರ್ಧ ಇಂಚು ಸ್ಟಿಚಿಂಗ್ ಸೇರಿಸಿ 6 ಇಂಚ್ ತಗೋತೀನಿ. ಇಲ್ಲಿ 6 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಓಕೆನಾ? ಇಲ್ಲ 6 ಇಂಚ್ ಇಲ್ಲಿ ಮಾರ್ಕ್ ಮಾಡಿ ಮತ್ತೆ ಇಲ್ಲಿಂದ ಇಲ್ಲಿಗೆ 6 ಇಂಚ್ ಮಾರ್ಕ್ ಮಾಡಿ ಇವಾಗ ಇದನ್ನ ಹಿಂಗೆ ಸೇರಿಸ್ಕೋಬೇಕು ಈ ರೀತಿ. ಓಕೆನಾ? ಈ ರೀತಿ ಜಾಯಿಂಟ್ ಮಾಡಿಕೊಂಡು ಇವಾಗ ಇಲ್ಲಿ ಜಾಸ್ತಿ ಬಂತು ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಏನ್ ತೊಂದರೆ ಇಲ್ಲ. ಇಲ್ಲಿ ಜಾಸ್ತಿ ಬಂದ್ರು ಕೆಳಗಡೆ ಅಗಲ ಬಂದಷ್ಟು ಏನ್ ಪ್ರಾಬ್ಲಮ್ ಇಲ್ಲ. ಓಕೆನಾ? ಇದೀಗ ಇಟ್ಕೊಳ್ಳಿ. ಇವಾಗ ಇಲ್ಲಿಂದ ಇದನ್ನ ಕಟ್ ಮಾಡ್ಕೊಳ್ಳಿ. ಇಷ್ಟೇನೆ ನೋಡಿ. ಇವಾಗ ಇದು ಕಟ್ ಮಾಡಿದ್ಮೇಲೆ ಈ ಪೀಸ್ನ ಹಿಂಗೆ ತೆಗ್ದಿಡಿ. 2 ಪೀಸ್ ಇಡಿ. ಇದು ಕ್ಲೋಸ್ ಇರುತ್ತೆ ಈ ಕಡೆ. ಇದನ್ನ ತೆಗ್ದು ಹಿಂಗೆ ಓಪನ್ ಮಾಡಿ. ಓಕೆನಾ? ಇದು ಕೆಳಗಡೆ ಬರುತ್ತೆ, ಇದು ಮೇಲ್ಗಡೆ ಬರುತ್ತೆ. ಈ ತರ ಇಟ್ಕೊಳ್ಳಿ. ಈ ತರ. ಈಗ ಇದರಲ್ಲಿ ಸ್ಟ್ರೈಟ್ ಬರುತ್ತೆ ಸ್ಟಿಚ್ ಒಳಗೆ. ಈ ತರ ಇಲ್ಲಿ ಇದು ಸ್ಟ್ರೈಟ್ ಇದೆ, ಇದು ಕ್ರಾಸ್ ಇದೆ. ಕ್ರಾಸ್ ಆದ್ರೆ ಹಿಂಗ್ ಬರುತ್ತೆ. ಹಿಂಗ್ ಜಾಯಿಂಟ್ ಮಾಡಿದಾಗ ಸ್ವಲ್ಪ ಹಿಂಗ್ ಕ್ರಾಸ್ ಬರುತ್ತೆ. ನೀವು ಸ್ಟಿಚಿಂಗ್ ಮಾಡುವಾಗ ಇಲ್ಲಿ ಕಟ್ ಮಾಡ್ಕೊಂಡು ಹಿಂಗ್ ರೌಂಡ್ ಶೇಪ್ ತಗೋಬೇಕು. ಅದು ಪ್ರಾಬ್ಲಮ್ ಬೇಡ ಅನ್ನೋದಾದ್ರೆ ಇದನ್ನೇ ತಗೊಳ್ಳಿ. ಈಗ ನೇರವಾಗಿ ತಗೊಂಡ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಇದು ಸ್ಟ್ರೈಟ್ ಇರುತ್ತಲ್ಲ, ಈ ಸ್ಟಿಚಿಂಗು ಸ್ಟ್ರೈಟ್ ಆಗುತ್ತೆ. ಈ ಕಡೆ ಇದು ನೀಟಾಗಿ ಬರುತ್ತೆ. ಓಕೆನಾ? ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಕರೆಕ್ಟಾಗಿ ಬಂತು. ಓಕೆನಾ? ಇಲ್ಲೇನು ಕಟಿಂಗ್ ಗಿಟಿಂಗ್ ಏನು ಮಾಡಬೇಕಾಗಿಲ್ಲ. ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಇದು ಅಷ್ಟೇನೆ. ಈ 2 ಪೀಸ್ ತಗೊಂಡ್ಬಿಟ್ಟು ಇದನ್ನು ಅಷ್ಟೇನೆ ಸೇಮ್ ಇದೇ ತರ ಈ ತರ ಮಾಡ್ಕೊಳ್ಳಿ. ಓಕೆನಾ? ನಾನು ಅದ್ರ ಬಟ್ಟೆ ತೋರ್ಸೋದಕ್ಕೆ ಮುಂಚೆ ಇದು ಅರ್ಥ ಮಾಡ್ಕೊಳ್ಳಿ ಅಂತ ಹಿಂಗೆ ತೋರಿಸ್ತಾ ಇದ್ದೀನಿ, ಗೊತ್ತಾಗ್ಲಿ ಅಂತ. ಈ ರೀತಿ ಬರುತ್ತೆ. ಓಕೆನಾ? ಇದಕ್ಕೆ ನಾವು ಈ ಬೆಲ್ಟ್ ಕಟ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಈ ರೀತಿ ಇಟ್ಕೊಳ್ಳಿ. ಇದಕ್ಕೆ ಎಷ್ಟು ಬೇಕು ಅಷ್ಟಾದ್ರೆ ಸಾಕು. ಓಕೆನಾ? ಜಾಸ್ತಿ ಏನು ಬೇಡ. ಇನ್ನು ಮಿಕ್ಕಿದ್ದು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದು ಈ ಥರ. ಓಕೆನಾ? ನೀವು ಬಟ್ಟೆ ಇದ್ರೆ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಬೇಕು ಅಂದ್ರೆ ಫ್ರಿಲ್ ಕೊಟ್ಕೋಬೋದು. ಓಕೆನಾ? ಇಷ್ಟೇನೆ ಪೆಟಿಕೋಟು ಸ್ಟಿಚಿಂಗ್ ಮಾಡೋದು. ಇದು 6 ಪೀಸ್ ಲಂಗ. ಓಕೆನಾ? 2 4 6 ಪೀಸ್. ಈ ವಿಡಿಯೋ ಯಾರೋ ಒಬ್ರು ಕೇಳಿದ್ರು 6 ಪೀಸ್ ಲಂಗ ತೋರಿಸಿ ಅಂತ. ಮತ್ತೆ ಇನ್ನೊಬ್ರು ಅದೇ ಇಲ್ಲಿ ಮೇಲ್ಗಡೆ ಎಷ್ಟು ತಗೋತೀವಿ, ಕೆಳಗಡೆ ಎಷ್ಟು ತಗೋಬೇಕು ಅಂತ. ಕೆಳಗಡೆದೇನು ನೀವು ಅಳತೆ ತಗೋಬೇಡಿ. ಇವಾಗ 2 ಮೀಟರ್ ಬಟ್ಟೆಯಲ್ಲಿ ನಾನು ಹೇಳ್ದಂಗೆ ಕಟಿಂಗ್ ಮಾಡಿ ಕೆಳಗಡೆ ಎಷ್ಟಾದ್ರೂ ಬರಲಿ, ಅದು ಲೆಕ್ಕಕ್ಕಿಲ್ಲ. ಓಕೆನಾ? ಕೆಳಗಡೆ ಎಷ್ಟಿದ್ರು ಅಗಲ ಬಂದ್ರು ಕಟಿಂಗ್ ಅಲ್ಲೂ ತೋರಿಸಿದೀನಿ, ಪೇಪರಲ್ಲೂ. ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಓಕೆನಾ? ಕಮೆಂಟ್ ಮಾಡಿದ್ರು ವ್ಯೂವರ್ಸ್, ಅವ್ರಿಗೋಸ್ಕರ ಈ ವಿಡಿಯೋ. 6 ಪೀಸ್ ಲಂಗ ಕಟಿಂಗ್ ತೋರಿಸಿ, ಕಟಿಂಗ್ ಸ್ಟಿಚಿಂಗ್ ಅಂತ ಹೇಳಿದ್ರು. ಬನ್ನಿ, ನಾನು ನಮ್ಮ ಹತ್ರ ಇರುವಂಥ ಪೀಸಲ್ಲೇ ನಾನು ಹೇಳಿದ್ನಲ್ಲ ಓದ್ ವಿಡಿಯೋದಲ್ಲಿ ಸ್ವಲ್ಪ ಪೀಸ್ ತಗೊಬಂದಿದ್ದೆ ನನ್ನ ಮಗನಿಗೋಸ್ಕರ ಅಂತ. ಆ ಪೀಸಲ್ಲೇ 2 ಮೀಟರ್ ತಗೊಂಡು ಯಾವ ರೀತಿ ಅಳತೆ ತಗೊಂಡು, ಇವಾಗ ನಿಮ್ಗಾದ್ರೂ ಸರಿ ಬೇರೆಯವ್ರಿಗಾದ್ರೂ ಸರಿ, ಯಾವ ರೀತಿ ಅಳತೆ ತಗೊಂಡು ಸ್ಟಿಚ್ ಮಾಡ್ಕೊಳ್ಳೋದು, ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಬನ್ನಿ. ಇಲ್ಲಿ ಇದು 2 ಮೀಟರ್ ಬಟ್ಟೆ ತಗೊಂಡಿದ್ದೀನಿ. ಇವಾಗ ಇದು 2 ಮೀಟರ್ ಬಟ್ಟೆಯಲ್ಲಿ ಬಂದ್ಬಿಟ್ಟು ನಮಗೆ ಬೆಲ್ಟ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ 2 ಮೀಟರ್ ಬಟ್ಟೆ ಇರುತ್ತೆ ಅನ್ಕೊಳ್ಳಿ. ಈ ಥರ ಏರುಪೇರು ಇದ್ರೆ ಓಕೆನಾ? ಇದು ಲಾಡಾಗೆ ಆಗುತ್ತೆ. ಬೇಕಂದ್ರೆ ಅದು ಲಾಡಾಗೆ ಯೂಸ್ ಮಾಡ್ಕೋಬೋದು. ಇದ್ರಲ್ಲಿ ಬಂದ್ಬಿಟ್ಟು ನನಗೆ ನನ್ನ ಅಳತೆನೆ ತೋರಿಸ್ತಾ ಇದ್ದೀನಿ. ಇವಾಗ ನನ್ನ ಅಳತೆನೆ ತಗೊಂಡಿರೋದು. ನನ್ನ ಅಳತೆಲೆ ಬಂದ್ಬಿಟ್ಟು 30, ಉದ್ದ ಬಂದ್ಬಿಟ್ಟು 41 ಬೇಕು. ಓಕೆನಾ? 41 ಬೇಕು ಉದ್ದ. ಬೆಲ್ಟು ಎಲ್ಲ ಸೇರಿಸಿ. ಓಕೆನಾ? ಮೇಲ್ಗಡೆ ಬೆಲ್ಟ್ ಬರುತ್ತಲ್ಲ, ಅದನ್ನು ಸೇರಿಸಿ 41 ಇಂಚ್ ಬರಬೇಕು ಉದ್ದ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 38 ಇದೆ. ಓಕೆನಾ? 38 ಬರುತ್ತೆ. ಈ ರೀತಿ ಮಾಮೂಲಿ ನಿಮ್ಮ ಸೊಂಟದ ಅಳತೆನೆ ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ತಗೊಳ್ಳಿ. ಓಕೆನಾ?
38 ಅಂದ್ರೆ 39 ಇದೆ, 39 ತಗೋತೀನಿ. ಈ 39ಕ್ಕೆ 4 ಇಂಚ್ ಆ್ಯಡ್ ಮಾಡ್ಕೋಬೇಕು. ಓಕೆನಾ, 39 ಇಂಚಿಗೆ 4 ಇಂಚು ಆ್ಯಡ್ ಮಾಡ್ಕೋಬೇಕು. ಗೊತ್ತಾಯ್ತಾ? 39 ಇಂಚಿಗೆ 39 ಇಂಚಿಗೆ ಪ್ಲಸ್ 4 ಇಂಚ್ ಆ್ಯಡ್ ಮಾಡ್ಕೋಬೇಕು ಸೊಂಟದ ಅಳತೆಗೆ. ಓಕೆನಾ, ಅಲ್ಲಿಗೆ 43 ಇಂಚ್ ಬಂತು. ಇದು ಸೊಂಟದ ಸುತ್ತಳತೆ. ಓಕೆನಾ, 39 ಇದೆ, ಅದನ್ನ ಪ್ಲಸ್ 4 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ನಮಗೆ 43 ಇಂಚ್ ಬರುತ್ತೆ. ಓಕೆನಾ, ಉದ್ದ ಬಂದ್ಬಿಟ್ಟು 41 ಇಂಚು. ಓಕೆನಾ, 41 ಇಂಚ್ ಇದೆ. ಇವಾಗ ಇದರಲ್ಲಿ ನಮಗೆ 41 ಇಂಚ್ ಬಿಟ್ಟು ಮಿಕ್ಕದ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಈ ರೀತಿ ಇದೆಯಲ್ಲ. ಇವಾಗ ಇದನ್ನ ಈ ಥರ ಡಬಲ್ ಫೋಲ್ಡ್ ಮಾಡಿದ್ದೀನಿ, 2 ಪೀಸ್ ಫೋಲ್ಡ್ ಮಾಡಿದ್ದೀನಿ. ಇಲ್ಲಿ ಓಪನ್ ಇದೆ, ಈ ಕಡೆ ಹಿಂಗೆ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ಈ ರೀತಿ ನೋಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಈ ರೀತಿ. ಓಕೆನಾ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಆ ಕಡೆ ಸುತ್ತ ಬರದೇ ಇದ್ದಾಗೆ ಈ ರೀತಿ ಮಾಡಿಕೊಂಡು. ಈಗ ಇದು ನಮಗೆ ಇಲ್ಲಿ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡಿ. ಓಕೆನಾ, ಮಾರ್ಕಿಂಗ್ ಸ್ಟಿಚಿಂಗ್ ಬಿಟ್ಬಿಡಿ. ಇಲ್ಲಿಂದ ಇವಾಗ 41 ಇಂಚ್ ಇದೆಯಲ್ಲ ಉದ್ದ, ಅದರಲ್ಲಿ ನಮಗೆ 2 ಇಂಚು ಲೆಸ್ ಮಾಡ್ಕೊಳ್ಳೋಣ. 2 ಇಂಚ್ ಏನಕ್ಕಪ್ಪ ಲೆಸ್ ಅಂದ್ರೆ ಮೇಲೆ ಬೆಲ್ಟ್ ಬರುತ್ತಲ್ಲ ಅದಕ್ಕೆ. ಓಕೆನಾ, ಅಲ್ಲಿಗೆ 41 ಇಂಚ್ ಅಂದ್ರೆ 39 ಇಂಚು ತಗೊಳ್ಳೋಣ. ಉದ್ದ ಬಂದ್ಬಿಟ್ಟು 39 ಇಂಚು. ಓಕೆನಾ, 39 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ, 39. ಓಕೆನಾ, ಇನ್ ಪ್ಲಸ್ 2 ಇಂಚ್ ಬಂದ್ಬಿಟ್ಟು ಬೆಲ್ಟ್ ಬರುತ್ತೆ, ಬೆಲ್ಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮತ್ತೆ ನಿಮ್ಗೆ ಏನಾದ್ರು ಫ್ರಿಲ್ ಬೇಕು ಅಂದ್ರೆ ಆಮೇಲೆ ಇವಾಗ 40ಗಿಂತ ಉದ್ದ ಇದ್ರೆ, ಇವಾಗ 41 ಇಂಚ್ ಇದೆ ಉದ್ದ, ಇನ್ನೂ ಜಾಸ್ತಿ ಇದ್ರೆ 43, 45 ಆ ತರ ಇದ್ರೆ, 45 ಇಂಚ್ ಇದ್ರೆ ನೀವು 2 ಕಾಲ್ ತಗೋಬೇಕಾಗುತ್ತೆ ಬಟ್ಟೆನ. ಇವಾಗ 40 ಒಳಗಿದ್ರೆ ನಿಮ್ಗೆ 2 ಮೀಟರ್ ಸಾಕು. ಮತ್ತೆ 45 ಮೇಲಿದ್ರೆ ನೀವು 2 ಕಾಲ್ ತಗೋಬೇಕಾಗುತ್ತೆ. ಬೆಲ್ಟ್ ಬೇಕು, ಮತ್ತೆ ನೀವೇನು ಸಣ್ಣದಾಗಿ ಫ್ರಿಲ್ ಕೊಟ್ಕೋತೀನಿ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಬೀಸ್ಬೇಕಾಗುತ್ತೆ. ಓಕೆನಾ, ಆ ರೀತಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ನಾನು ಈ ರೀತಿ ಈಗ ಇಲ್ಲಿಂದ ಇದು ಮಾರ್ಕ್ ಮಾಡ್ಕೋತೀನಿ. ಇದು ಬಂದ್ಬಿಟ್ಟು 39 ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ನೋಡಿ, 39 ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ. ಕಟ್ ಮಾಡ್ಕೊಳ್ಳೋಣ. ಇದು ಬೆಲ್ಟ್ಗೆ ಆಗುತ್ತೆ ನಮ್ಗೆ. ಓಕೆನಾ, ಇದು ಬೆಲ್ಟ್ಗೆ ಇಟ್ಕೊಳ್ಳೋಣ. ಈ ಕಡೆದು ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಇಟ್ಕೊಂಡು, ನಾನು ನನ್ನ ಸೊಂಟದ ಅಳತೆನೆ ತಗೊಂಡಿದ್ದೀನಿ. ಇವಾಗ ನಿಮ್ಮ ಸೊಂಟದ ಅಳತೆ ಏನಿರುತ್ತೆ ಅದಕ್ಕೆ 4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಅಷ್ಟೇನೆ. ಇದು ತುಂಬಾ ಈಸಿಯಾಗಿ ಕಟಿಂಗ್ ಮಾಡ್ಕೋಬಹುದು. ನಾನು ಹೇಳ್ದಂಗೆ 45 ಇಂಚು ಉದ್ದ ಬಂದ್ರೆ ನೀವು 2 ಕಾಲ್ ತಗೋಬೇಕಾಗುತ್ತೆ, ಬಟ್ಟೆ ಸಾಕಾಗಲ್ಲ ಉದ್ದ ಲೆಂತು. 40 ಒಳಗಿದ್ರೆ ನಿಮ್ಗೆ 2 ಮೀಟರ್ ಸಾಕು. ಓಕೆನಾ, ಅದ್ ನೆನ್ಪಿಟ್ಕೊಳ್ಳಿ. ಇವಾಗ ಇದು ಬೆಲ್ಟ್ಗೆ ತಗೊಂಡಿದ್ದೀನಿ. ಇದು ಬೆಲ್ಟ್ಗೆ ಇವಾಗ ನಮ್ಗೆ 2 ಇಂಚ್ ಬರ್ಬೇಕಂದ್ರೆ ನಾವು 5 ಇಂಚ್ ತಗೋಬೇಕು. ಓಕೆನಾ, ಅದು ಈ ರೀತಿ ಫೋಲ್ಡ್ ಮಾಡಿ ನಮ್ಗೆ ಇಲ್ಲಿ 2 ಇಂಚ್ ಬರುತ್ತೆ. 2 ಇಂಚ್ ಬರೋ ತರ ಫೋಲ್ಡ್ ಮಾಡಿ ನಾವು ಮಾಡ್ಕೋಬೇಕು. ಓಕೆನಾ, ಇದಾವೆಲ್ಲ ಕಟ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಲಾಡಾಗೆ ಆಗುತ್ತೆ. ಓಕೆನಾ, ಇದನ್ನ ಲಾಡಾಗೆ ಯೂಸ್ ಮಾಡ್ಕೋಬಹುದು. ಇವಾಗ ಇದಿಷ್ಟ ಆಯ್ತು. ಈಗ ನಾನು ಹೇಳ್ದಾಗೆ ಈಗ ಹೇಳಿದ್ನಲ್ಲ, ಎಷ್ಟು 39ಕ್ಕೆ 4 ಇಂಚ್ ಆ್ಯಡ್ ಮಾಡ್ಕೊಂಡಿದ್ವಿ. ಇದು ಒಂದ್ ಸಮ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಆಯ್ತು. ಈಗ ಇವಾಗ ಹೇಳಿದ್ನಲ್ಲ, 39ಕ್ಕೆ ಪ್ಲಸ್ 4 ಸೇರಿಸಿದ್ರೆ 43 ಬರುತ್ತೆ. ಈ 43ನ 4 ಭಾಗ ಮಾಡ್ಕೋಬೇಕು. ಓಕೆನಾ, ಇಲ್ಲಿ 43ನ ಇದು ತಗೊಂಡು ಟೇಪಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ 4 ಭಾಗ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ 4 ಭಾಗ ಮಾಡ್ಕೊಂಡು ಈ ಒಂದು ಭಾಗ ತಗೊಳ್ಳಿ. ಇದೆಷ್ಟಿದೆ? 10 ಮುಕ್ಕಾಲ್ ಇದೆ. 10 ಮುಕ್ಕಾಲ್ನ 2 ಭಾಗ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ, 10 ಮುಕ್ಕಾಲ್ ಅಂದ್ರೆ ಒಂದು ಪಾಯಿಂಟ್ ಕಡಿಮೆ ಇದೆ, 11 ಇಂಚೆ ತಗೋತೀನಿ. ಓಕೆನಾ, 11 ಇಂಚನ ಈ ರೀತಿ 2 ಭಾಗ ಮಾಡ್ಕೊಳ್ಳಿ. 2 ಭಾಗ ಮಾಡಿದಾಗ ನಿಮ್ಗೆ ಇಲ್ಲಿ ಸಿಗೋದು 5.5. ಓಕೆನಾ, 5.5. ಇದನ್ನ 4 ಭಾಗ ಮಾಡ್ಕೋಬೇಕು. 43ನ್ನ ಅದ್ 4 ಭಾಗದಲ್ಲಿ ಒಂದು ಭಾಗನ 2 ಭಾಗ ಮಾಡ್ಕೋಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. 4 ಭಾಗ ಮಾಡ್ಕೊಳ್ಳಿ. 4 ಭಾಗದಲ್ಲಿ ಒಂದು ಭಾಗ ತಗೊಂಡು ಹಿಂಗೆ 2 ಭಾಗ ಮಾಡಿದ್ರೆ ನಮ್ಗೆ 5.5 ಸಿಗುತ್ತೆ. ಈ 5.5ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ನಾವು ನಮ್ ಕಡೆ ಇರುತ್ತಲ್ಲ ಈ ಮೂಲೆಯಲ್ಲಿ
5:15ಗೆ 5:15 ಇದ್ರಲ್ಲಿ ಬಂದಿರೋದು ಅರ್ಧ ಇಂಚು ಸ್ಟಿಚಿಂಗಿಗೆ ಸೇರಿಸಿ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಆಯ್ತು. ಇಲ್ಲಿ 6 ಇಂಚ್ ಬಂತು. ಇಲ್ಲಿ ನಿಮ್ಗೆ ಅಯ್ಯೋ ಎಷ್ಟು ಬರುತ್ತೋ ಏನು ಎಷ್ಟು ತಗೋಬೇಕು ಅಂತ ಯೋಚನೆ ಮಾಡಬೇಡಿ. ನಿಮ್ಗೆ ಇನ್ನೇನು ಉಳಿದಿರೋ ಬಟ್ಟೆ ಎಲ್ಲ ಕೆಳಗಡೆ ಅಗಲ ಬರುತ್ತೆ. ಓಕೆನಾ? ಕೆಳಗಡೆದು ನಾವು 2 ಮೀಟರ್ ತಗೊಂಡ್ಮೇಲೆ ನಮ್ಗೆ ಸೊಂಟದ ಅಳತೆ ಏನಿರುತ್ತೆ ಅಷ್ಟು ತಗೊಂಡ್ಮೇಲೆ ಇನ್ ಕೆಳಗಡೆ ಬರೋದೆಲ್ಲನು ಅಗಲ. ಓಕೆನಾ? ಯಾವಾಗ್ಲೂ ನಾವು ಲಂಗ ಮೇಲ್ಗಡೆ ಫಿಟ್ ಆಗಿರುತ್ತೆ, ಕೆಳಗಡೆ ಅಗಲ ಇರುತ್ತೆ. ಅದಕ್ಕೋಸ್ಕರ ಒಬ್ರು ಕಮೆಂಟ್ ಮಾಡಿದ್ರು, ನನ್ಗೆ ಅದು ಅರ್ಥ ಆಗಿಲ್ಲ, ಆಮೇಲೆ ಅರ್ಥ ಆಯ್ತು. ಮೇಲೆ 6:15 ತಗೊಂಡ್ರೆ ಕೆಳಗಡೆ ಎಷ್ಟು ತಗೋಬೇಕು ಅಂತ ಹಾಕಿದ್ರು. ಅದು ನನ್ಗೆ ಅರ್ಥ ಆಗ್ಲಿಲ್ಲ ಓದ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಇವಾಗ 2 ಮೀಟರ್ ಅಲ್ಲಿ ನಾವು ಇಲ್ಲಿ ಎಷ್ಟು ಇವಾಗ ತಗೊಂಡಿದೀವೋ ಇನ್ನೆಷ್ಟು ಉಳಿಯುತ್ತೋ ಅದು ಲೆಕ್ಕಕ್ಕಿಲ್ಲ. ಓಕೆನಾ? ಅದು ಅಗಲ ಬರುತ್ತೆ, ಅದೇನು ತೊಂದರೆ ಇಲ್ಲ. ನಿಮ್ಗೆ ಕೆಳಗಡೆ ಅಗಲ ಬರುತ್ತೆ. ಓಕೆನಾ? ಅದೇನು ಅಳತೆ ತಗೋಬೇಕಾಗಿಲ್ಲ. ನೀವೇನಿದೆ 2 ಮೀಟರ್ ತಗೊಳ್ಳಿ, ಇಲ್ಲಿ ಅಳತೆ ತಗೊಳ್ಳಿ. ಮತ್ತೆ ಈ ಕಡೆ ಮೂಲೆಲ್ಲ ಆದ್ಮೇಲೆ ಇದೇ 6 ಇಂಚ್ನ ಈ ಕಡೆ ತಗೊಳ್ಳಿ. ಓಕೆನಾ? ಈ ಕಡೆ ಮೂಲಲ್ಲಿ ತಗೋಬೇಕು. 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈಗ ಮಾರ್ಕ್ ಮಾಡ್ಕೊಂಡು ಈಗ ಇದೆಯಲ್ಲ ಸ್ಕೇಲ್ನ ಈ ಮೂಲೆಯಿಂದ ಈ ಮೂಲೆಗೆ ಜಾಯಿಂಟ್ ಮಾಡ್ಕೋಬೇಕು. ಇದೆ ನಿಮ್ಗೆ. ಓಕೆನಾ? ಇವಾಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡ್ರೆ ಇಲ್ಲಿ ಅಗಲ ಬರುತ್ತೆ. ಈ ಅಗಲನ ಅವ್ರು ಕೇಳಿದ್ದು, ನನ್ಗೆ ಅರ್ಥ ಆಯ್ತು ಇವಾಗ. ಈ ಅಗಲನ ನೀವೇ ಅಳತೆ ಮಾಡ್ಬೇಕಾಗಿಲ್ಲ. ನೀವು ಇಲ್ಲಿದ್ ಮಾತ್ರ ಅಳತೆ ತಗೊಳ್ಳಿ. ಇನ್ನು ಉಳಿದಿದ್ದನ್ನ ಇದು ಕೆಳಗಡೆ ಬರುತ್ತೆ. ಓಕೆನಾ? ಇನ್ನು ಎಕ್ಸ್ಟ್ರಾ ಅಗಲ ಬರೋದೆಲ್ಲ ಕೆಳಗಡೆ ಬರುತ್ತೆ. ಕೆಳಗಡೆ ನಮ್ಗೆ ಅಗಲ ಬರುತ್ತೆ. ಯಾಕೆಂದ್ರೆ ಅಗಲ ಬಂದೇ ಬರುತ್ತೆ. ಲಂಗ ನೋಡಿರ್ತೀರಲ್ಲ, ಮೇಲ್ ಚಿಕ್ಕದಿರುತ್ತೆ, ಕೆಳಗಡೆ ಅಗಲ ಇರುತ್ತೆ. ಓಕೆನಾ? ಈ ರೀತಿ ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಇಲ್ಲಿಂದ ಇದಕ್ಕೆ ಇಲ್ಲಿ ಏನು 5:15 ಇಂಚ್ ತಗೊಂಡು 6 ಇಂಚ್ ತಗೊಂಡಿದೀವಲ್ಲ, ಆ 6 ಇಂಚ್ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಈ ರೀತಿ ಬಂತು. ಇದೊಂದು ನೆನ್ಪಿಟ್ಕೊಳ್ಳಿ. ತಗೊಂಡಿದೀವಲ್ಲ 6 ಇಂಚಿಗೆ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಅಯ್ಯೋ, ಈ ಮಾರ್ಕಿಂಗ್ ಪೀಸ್ ಬೇರೆ ಕಲರ್ ಇಲ್ಲ ಅದರದ್ದು, ಇದು ಎಲ್ಲೋ ಕಲರ್ ಕಾಣಿಸ್ತಿಲ್ಲ. ಈ ಕಡೆಯಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಕಾಣಿಸ್ತಾ ಇದೆಯಾ? ಈಗ ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ ಇಷ್ಟೇನೆ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದಿಷ್ಟೇ. ಇದ್ರಲ್ಲಿ 4 ಪೀಸ್ ಬರುತ್ತೆ. ಇಲ್ಲಿ ಇದು ಜಾಯಿಂಟಿಂಗ್ ಆಗಿ 2 ಪೀಸ್ ಬರುತ್ತೆ. ಇದು 4 ಪೀಸ್ ಬರುತ್ತೆ. ಓಕೆನಾ? ಅಷ್ಟೇನೆ. ಇದು 6 ಪೀಸ್ ಲಂಗ ಅಂದ್ರೆ ಇದು ಸೊಂಟದ ಅಳತೆ 1 ಇಂಚಿಗೆ ಮೇಲ್ ಬೆಲ್ಟ್ ಬರುತ್ತಲ್ಲ ಅದಕ್ಕೂ ಸೇರಿಸಿ ನಾನು ಕಟ್ ಮಾಡಿದ್ದೀನಿ. ಓಕೆನಾ? ಮಾಮೂಲಿ ಇವಾಗ ನಿಮ್ಗೆ ಉದ್ದ ಎಷ್ಟಿರುತ್ತೆ 41 ಇಂಚ್ ಇದೆಯಲ್ಲ, ಮೇಲೆ ಬೆಲ್ಟ್ಗೆ 2 ಇಂಚ್ ಬಿಟ್ಟಿದ್ದೀನಿ. ಕೆಳಗಡೆ ಇಲ್ಲಿಂದ ಇಲ್ಲಿಗೆ 39 ತಗೊಂಡಿದ್ದೀನಿ. ನಮ್ಗೆ ಇಲ್ಲಿ 1 ಇಂಚ್ ಫೋಲ್ಡಿಂಗ್ ಹೋದ್ರೆ 38 ಬರುತ್ತೆ. ನಾವು ಬೆಲ್ಟ್ ಅಲ್ಲಿ ಬೇಕಾದ್ರೆ ಒಂಚೂರು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆನಾ? ಕೆಳಗಡೆ ಫೋಲ್ಡಿಂಗ್ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ, ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಎಕ್ಸ್ಟ್ರಾ ತಗೋಬೇಕು. ಇನ್ನೇನ್ ರೆಡಿ ಬರುತ್ತಾ ನಿಮ್ಗೆ ಅಷ್ಟು ಬೇಕಾಗಿರುತ್ತೋ ಅಷ್ಟು ತಗೊಳ್ಳಿ. ಓಕೆನಾ? ಆಯ್ತಾ? ಇವಾಗ ಇದಿಷ್ಟೇ ನಿಮ್ ಮಾರ್ಕ್ ಮಾಡ್ಕೊಳ್ಳೋದು. ಸೊಂಟದ ಅಳತೆ ತಗೊಳ್ಳಿ, 4 ಇಂಚ್ ಆಡ್ ಮಾಡ್ಕೊಳ್ಳಿ, ಅದ್ 4 ಭಾಗ ಮಾಡಿ, 4 ಭಾಗದಲ್ಲಿ 1 ಭಾಗ ತಗೊಂಡು 2 ಭಾಗ ಮಾಡಿ ಅದನ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಸೇರಿಸಿ ಮಾರ್ಕ್ ಮಾಡ್ಕೊಳ್ಳಿ. ಅಷ್ಟೇನೆ. ಓಕೆನಾ? ಇವಾಗ ಕಟ್ ಮಾಡ್ಕೊಳ್ಳೋಣ. ಎರಡೇ ಪೀಸ್ ಬರೋದು. ಓಕೆನಾ? ಈಗ ಬಂತಲ್ವಾ? ಇವಾಗ ಇದನ್ನ ಈ ರೀತಿ ಇರೋದನ್ನ ಇವಾಗ ಇದನ್ನ ಈ ಕಡೆ ಸೇರ್ಸ್ಕೋಬೇಕಾಗುತ್ತೆ. ಈ ಕೆಳಗಡೆ ಅಗಲ ಬಂದಿರುತ್ತಲ್ಲ, ಅಗಲ ಬರೋದು ಕೆಳಗಡೆ ಬರಬೇಕು. ಓಕೆನಾ? ಇದು ಇವಾಗ ಈ ತರ ಇಡ್ತೀನಿ. ಇದನ್ನ ಈ ತರ ಇಟ್ಬಿಟ್ಟು ಇವಾಗ ಇದು ತಗೊಳ್ಳೋಣ. ಇದನ್ನ ತೆಗೆದ್ಬಿಟ್ಟು ಹೀಗೆ ಓಪನ್ ಮಾಡ್ತೀನಿ. ಓಕೆನಾ? ಇವಾಗ ಈ ರೀತಿ ಓಪನ್ ಮಾಡಿದೆ. ಈಗ ಓಪನ್ ಮಾಡ್ಕೊಂಡು ಕೆಳಗಡೆ ಅಗಲ ಬರುತ್ತೆ, ಮೇಲ್ಗಡೆ ಚಿಕ್ಕದು ಬರುತ್ತೆ. ಓಕೆನಾ? ಇವಾಗ ಈ ಪೀಸ್ ತಗೋಬಿಟ್ಟು ಇದ್ರಲ್ಲಿ ನೀವು ಸ್ಟ್ರೇಟ್ ಬರೋದು ಈ ಕಡೆ ಬರಬೇಕು, ಕ್ರಾಸ್ ಆಗಿರೋದು ಲಾಸ್ಟ್ ಬರಬೇಕು. ಆ ತರ ಮಾಡ್ಕೊಳ್ಳಿ. 2 ಪೀಸು ತೆಗೀರಿ. ಈ ಕಡೆ ಇದು ಸ್ಟ್ರೈಟ್ ಇದೆ. ಈ ತರ ಸ್ಟ್ರೈಟ್ ಇರೋದನ್ನ ಈ ತರ ಹಾಕೋಬೇಕು. ಈ ತರ ಸ್ಟಿಚಿಂಗ್ ಅಲ್ಲಿ ನಾನು ತೋರಿಸ್ತೀನಿ. ಈ ರೀತಿ ಹಾಕೋಬೇಕು. ಓಕೆನಾ? ಈ ರೀತಿ ಹಾಕೊಂಡಾಗ ಹಿಂಗ ಅಗಲ ಈ ಕಡೆ ಬರುತ್ತೆ. ನೀವೇನಾದ್ರೂ ಇದೇ ಹಾಕೊಂಡ್ರೆ ಈ ತರ ಬರುತ್ತೆ. ಎರಡರಲ್ಲೂ ಏನ್ ತೊಂದರೆ ಇಲ್ಲ. ಸ್ವಲ್ಪ ಇದು ಮೇಲ್ಗಡೆ ಬರುತ್ತೆ. ನೋಡಿ ಈ ತರ ಬರುತ್ತೆ. ಒಂಥರ ಕಾಣಿಸ್ತಾ ಇದಲ್ವಾ? ಈಗ ಬರುತ್ತೆ. ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ. ನೀವು ಕ್ರಾಸ್ ಆಗಿ ತಗೋತೀನಿ ಅಂದ್ರೆ, ಇಲ್ಲ ಈ ರೀತಿ ತಗೊಂಡ್ರೆ ನೀಟಾಗಿ ಬರುತ್ತೆ. ಸ್ಟ್ರೈಟ್ ಆಗಿ ತಗೊಂಡ್ರೆ ಈ ತರ ಬರುತ್ತೆ ನೋಡಿ. ಓಕೆನಾ? ಸ್ಟ್ರೈಟ್ ಆಗಿ ತಗೊಳ್ಳಿ. ಅವಾಗ ಒಂಥರ
ಫಿನಿಶಿಂಗ್ ನೀಟಾಗಿರುತ್ತೆ ನೋಡಿ. ಈ ರೀತಿ ನೀವು ಎಕ್ಸ್ಟ್ರಾ ಬಂದದ್ದು ಒಂಚೂರು ಆ ಕಡೆ ಈ ಕಡೆ ಕಟ್ ಮಾಡ್ಕೋಬೇಕು. ಆಯ್ತಾ, ಇವಾಗ ಇದಾಯ್ತು. ಮತ್ತೆ ಇದನ್ನ ಈ ಕಡೆದು ಅಷ್ಟೇನೆ ಸ್ಟ್ರೇಟ್ ಬರೋದನ್ನ ಈ ಕಡೆ ಹಾಕೊಳ್ಳಿ. ಓಕೆನಾ? ಅಯ್ಯೋ ನನಗೆ ವಿಡಿಯೋನ ಸರಿಯಾಗಿ ಬರ್ತಾ ಇಲ್ಲ. ಈಗ ನೋಡಿ ಈ ರೀತಿ ಇಟ್ಕೋಬೇಕಾಗುತ್ತೆ. ಓಕೆನಾ? ಈ ಪೀಸ್ ಈ ತರ ಬರುತ್ತೆ. ಇದನ್ನ ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ರೆ ನಿಮ್ಗೆ ರೆಡಿ ಬರುತ್ತೆ. ಓಕೆನಾ? ಈ ರೀತಿ ಬರುತ್ತೆ. ಗೊತ್ತಾಯ್ತಾ? ಇದು ಇನ್ನೂ ಸ್ವಲ್ಪ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಬೆಲ್ಟ್ ಇರುತ್ತಲ್ಲ, ಈಗ ಇದು ನಾನು ಹೇಳ್ದಂಗೆ 2 ಇಂಚ್ ಇಲ್ಲ 3 ಇಂಚ್ಗೆ ಈ ರೀತಿ ತಗೋಬೇಕು. ಓಕೆನಾ? ನೋಡಿ ಈ ರೀತಿ ತಗೊಂಡ್ರೆ ಕಟಿಂಗ್ ಮಾಡೋಕೆ ತೋರಿಸ್ತೀನಿ ನಾನು, ಸುಮ್ಮನೆ ಕಟ್ ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬರುತ್ತೆ. ಓಕೆನಾ? ಇವಾಗ ಅರ್ಥ ಆಯ್ತು ಅನ್ಕೋತೀನಿ. ಈ ರೀತಿ 6 ಪೀಸ್ ಲಂಗನ ಕಟ್ ಮಾಡೋದು. ಇನ್ನೇನಿಲ್ಲ, 6 ಪೀಸ್ ಅಂದ್ರೆ ಈ ತರ ಬರುತ್ತೆ. ನಿಮ್ಗೆ ಇನ್ನ ಇದು ಪೀಸು ತಾನು ದೊಡ್ಡದಾಗಿರೋದ್ರಿಂದ ಇಲ್ಲಿ ಅಗಲ ಬಂದಿದೆ. ನೀವು ಪೀಸ್ ತಗೊಂಡ್ರೆ ಇಷ್ಟು ಅಗಲ ಬರಲ್ಲ ಅದು. ಓಕೆನಾ? ಇದು ನಾನು ಮಾಮೂಲಿ ತಾನಲ್ಲಿ ತಂದಿರೋ ಬಟ್ಟೆಯಿಂದ ತೋರಿಸ್ತಾ ಇರೋದು. ನೀವು ತಗೊಳ್ಳೋ ಪೀಸಲ್ಲಿ ಇಷ್ಟು ಅಗಲ ಬರಲ್ಲ, ಇದು ಲೆಂತ್ ಅಗಲ ಕಮ್ಮಿ ಬರುತ್ತೆ. ಓಕೆನಾ? ಇವಾಗ ಇದನ್ನ ಈ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ವಿಡಿಯೋ ಇವಾಗ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ಬೇಕು ಅಂದರೆ. ಇವಾಗ ನನ್ನ ಅಳತೆಗೆ ಇದು ಕಟ್ ಮಾಡಿರೋದು. ನೀವೇನು ಯಾರು ಅಳತೆ ಇದು ಹೊಲಿಬೇಕು ಅಂತಿರ್ತೀರ, ಇಲ್ಲ ನಿಮ್ಗೆ ಹೊಲಿದ್ರೆ ನಿಮ್ಮ ಸೊಂಟ ಅಳತೆ ತೊಗೊಳ್ಳಿ, ಬೇರೆಯವ್ರಿಗೆ ಹೊಲಿದ್ರೆ ಬೇರೆಯವ್ರ ಸೊಂಟ ಅಳತೆ ತೊಗೊಂಡು ಅದಕ್ಕೆ 4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು 4 ಭಾಗ ಮಾಡಿ, 4 ಭಾಗ ಮಾಡಿ ಅದರಲ್ಲಿ 1 ಭಾಗ ತೊಗೊಂಡು ಅದನ್ನು 2 ಭಾಗ ಮಾಡ್ಕೊಳ್ಳಿ. ಅದರಲ್ಲಿ 2 ಭಾಗದಲ್ಲಿ 1 ಭಾಗ ತೊಗೊಂಡು ಅರ್ಧ ಇಂಚು ಸ್ಟಿಚಿಂಗ್ ಸೇರಿಸಿ ನೀವು ತಗೋಬೇಕಾಗುತ್ತೆ ಅಳತೆನ. ಓಕೆನಾ? ಇದು ಕೆಳಗಡೆ ಜಾಸ್ತಿ ಬಂತು ಅಂತ ಏನು ತೊಂದರೆ ತಗೋಬೇಡಿ. ಅದು ಮಾಮೂಲಿ ಕೆಳಗಡೆ ಅಗಲ ಬರಲೇಬೇಕು. ಓಕೆನಾ? ಯಾರು ಚಿಕ್ಕದು ಬರಲಿ ಅಂತ ಕೆಳಗಡೆ ಇದು ಮಾಡಲ್ಲ. ಅಗಲ ಬಂದರೂ ಏನು ತೊಂದರೆ ಇಲ್ಲ, ಇಷ್ಟೇ ತಗೋಬೇಕು ಅಂತೇನಿಲ್ಲ. ಇದು ಸ್ವಲ್ಪ ಅಗಲ ಇದೆ ಬಟ್ಟೆ, ಅದಕ್ಕೋಸ್ಕರ ಅಗಲ ಕಾಣಿಸುತ್ತೆ. ನೀವು ತಗೊಳ್ಳೋ ತಾನಲ್ಲಿ ಕಮ್ಮಿ ಬರುತ್ತೆ, ಇಷ್ಟ ಅಗಲ ಬರಲ್ಲ ಕೆಳಗಡೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಹೇಳಿದ್ರಲ್ಲ ಅವರು, ಮೇಲ್ಗಡೆ 6.5 ತೊಗೊಂಡ್ರೆ ಕೆಳಗಡೆ ಎಷ್ಟು ತೊಗೋಬೇಕು ಅಂತ ಕೇಳಿದ್ದಕ್ಕೆ ಈಗ ನಾನು ಇದ್ರ ಕ್ಲಾರಿಟಿ ಕೊಟ್ಟಿದ್ದೀನಿ. ಮೇಲೆ ಎಷ್ಟು ತೊಗೋತೀಯೋ ಕೆಳಗಡೆ ಲೆಕ್ಕಕ್ಕೆ ಬರಲ್ಲ, ಮೇಲ್ಗಡೆ ಮಾತ್ರ ತೊಗೊಳ್ಳಿ. ನಿಮ್ಮ ಕೆಳಗಡೆ ಅಗಲ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.